ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಹೆಂಗಸಿಗೆ ದುಡ್ಡು ಕೊಟ್ಟು ಸತ್ಯನ ಬಾಯಿ ಬಿಡ್ಸಕ್ಕಾಗಲ್ಲ. ಅದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಲೇಬೇಕು. ಆಗ ಮಾತ್ರ ಸತ್ಯ ಏನು ಅಂತ ತಿಳ್ಕೊಬೋದು. ಆದ್ರೆ ಏನ್ ಮಾಡೋದು? ಹಾ, ಅದೇ ಸರಿ. ಹೀಗೆ ಮಾಡಿದ್ರೆ ಗ್ಯಾರಂಟಿ ಸತ್ಯ ಏನು ಅಂತ ಹೇಳ್ತಾರೆ. ಆಮೇಲಿದೆ. ರತ್ನವೇಣಿಯವ್ರು ಕೇಳಿದಾಗ ಮಾವ ಅತ್ತೆಯಮ್ಮವ್ರ ಮದುವೆ ವಾರ್ಷಿಕೋತ್ಸವ ಅಂತ ಹೇಳ್ಬಿಡ್ಬೇಕಾಗಿತ್ತು ಅನ್ಸುತ್ತೆ ಅಲ್ವಾ ಚಿಕ್ಕ ಮಾವ? ಅಲ್ಲಮ್ಮ, ನಿನ್ನೆ ನಾವೆಲ್ಲರೂ ಮಾತಾಡ್ಕೊಂಡಿದ್ದ ಪ್ರಕಾರ ಈ ವಿಷಯ ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೆ. ಅದಕ್ಕೆ ಅವ್ರು ಕೇಳಿದಾಗ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದೆ. ಪಾರು, ಪ್ರೇಮಿಗಳ ದಿನ ಅಂತ ನೀನು ಹೇಳಿದೆ ತಾನೆ. ಆಯಮ್ಮನ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀನು ಯಾಕೆ ಫೀಲ್ ಮಾಡ್ಕೋತೀಯ? ಸದ್ಯ ಆಯಮ್ಮ ಹೊರಗಡೆ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದರೆ ಸುಮ್ಮನೆ ತೊಂದರೆ. ಅದು ಅಲ್ಲದೆ ನಾವು ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ವಿಷಯನೆಲ್ಲ ತಿಳ್ಕೊಂಡು ಅಕ್ಕನ ಹತ್ರ ತಾನು ಒಳ್ಳೆಯವಳಾಗಬೇಕು ಅಂತ ಎಲ್ಲ ವಿಷಯನ ಹೇಳ್ಬಿಟ್ಟಿದ್ರೆ ನಮ್ಮ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗಿರೋದು ಅಲ್ವಾ? ಹೌದು ಚಿಕ್ಕಮ್ಮ, ಅದು ನಿಜಾನೇ. ಜಾಮೂನ್ ಮಾಡ್ತಾ ಇದೀನಿ ಬಂಗಾರಿ. ಹೌದಾ? ಇವತ್ತೇನ್ ಹಬ್ಬನ ಪಾರು? ಹ್ಞೂ ಕಂದ, ಇವತ್ತು ತುಂಬಾ ದೊಡ್ಡ ಹಬ್ಬ. ಹೌದಾ? ಯಾವ ಹಬ್ಬ? ಇವಾಗ ನಿಂಗೆ ಹೇಳೋದಕ್ಕಾಗಲ್ಲ ಬಂಗಾರಿ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೀವಿ, ಸರಿನಾ? ಓ, ನನ್ನ ಹತ್ರನೂ ಸೀಕ್ರೆಟ್ ಪಾರು? ಹ್ಞೂ ಕಂದ, ಆಮೇಲೆ ನಾನು ನಿನ್ನ ಹತ್ರ ಹೇಳಿದ್ದನ್ನು ತಗೊಂಡು ಹೋಗಿ ನೀನು ಅತ್ತೆಮ್ಮಂಗೆ ಹೇಳ್ಬಿಟ್ರ? ಹೌದು ಬಂಗಾರಿ, ನಾವು ಮಾಡಿರೋ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗ್ಬಿಡತ್ತೆ. ನಾನು ಅಜ್ಜಿ ಕೇಳಲ್ಲ, ಏನು ಅಂತ ನನಗೆ ಹೇಳು ಪಾರು ಪ್ಲೀಸ್. ಬೇಡ ಕಂದ, ಆಮೇಲೆ ಏನು ಹಬ್ಬ ಅಂತ ನಿನಗೆ ಹೇಳ್ತೀನಿ, ಆದರೆ ಇವಾಗ ಬೇಡ, ಸರಿನಾ? ಸರಿ ಪಾರು. ಜಾಮೂನ್ ನಂಗಿಲ್ವಾ? ಮೊದಲು ದೇವರ ನೈವೇದ್ಯ ಆಗಬೇಕು ಕಂದ, ಆಮೇಲೆ ನಿನಗೆ ಕೊಡ್ತೀನಿ. ಸರಿ. ಇದನ್ನ ಮಾಡಿ ಮುಗಿಸಾದ್ಮೇಲೆ ನಿಂಗೆ ತಿಂಡಿ ತಿನ್ನಿಸ್ತೀನಿ, ಸರಿನಾ? ಸರಿ ಪಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.